ಮುಂದಿನ ಸುದ್ದಿ ದರ್ಶನ್ ಅಪ್ಡೇಟ್ಸ್. ಇವತ್ತು ತುಂಬ ಜೋರಾಗಿ ಹರಿದಾಡ್ತಾ ಇರೋ ಒಂದು ಸುದ್ದಿ, ಇದು ಹೇಳಿಕೆ ಇಲ್ಲ, ಬಟ್ ಭಾಳ ಜೋರಿದೆ ಈ ಸುದ್ದಿ. 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆಯಾಗಿದ್ದು. 2 ದಿವಸ ಮುಂಚೆ ಈ ದರ್ಶನ್ನು ಗವಿಪುರ ಗುಟ್ಟಳ್ಳಿಲಿ ಬನ್ನಿ ಮಹಾಂಕಾಳಿ ದೇವಸ್ಥಾನಕ್ಕೆ ಹೋಗಿದ್ದಂತೆ. ನಮ್ಮ ಕಡೆ ಬನ್ನಿ ಮಹಾಕಾಳಿ ಅಂತಾರೆ, ಈ ಕಡೆ ಬಂಡಿ ಮಹಾಕಾಳಿ ಅಂತಾರೆ, ಮಹಾಂಕಾಳಿ ಅಂತಾರೆ. ಆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅರ್ಚಕರೊಬ್ಬರು ಹೇಳಿದ್ರಂತೆ, ಟೈಮ್ ಚೆನ್ನಾಗಿಲ್ಲ ನಿಮ್ಮದು, ಗ್ರಹಗತಿಗಳು ಚೆನ್ನಾಗಿಲ್ಲ, ಎಲ್ಲ ಬಿಟ್ಟು ಒಂದು ವಾರ ಏಕಾಂತಕ್ಕೆ ಎಲ್ಲರೂ ಹೋಗಿ ಬನ್ನಿ ಅಂತಂದಿದ್ರಂತೆ. ಬಹಳ ಜೋರು ಸುದ್ದಿ ಇದು. ಇವತ್ತು ಏಕಾಂತಕ್ಕೆ ಎಲ್ಲರೂ ಹೋಗಿ ಬನ್ನಿ. 6ನೇ ತಾರೀಕು ಹೇಳಿದ್ರಂತೆ ಇದನ್ನು. ನಿಮ್ಮ ಗ್ರಹಗತಿಗಳ ಸರಿ ಇಲ್ಲ, ಬೇಡ ಬೇಡ ಅಂದರೂ ತಪ್ಪು ಮಾಡಿಸುತ್ತೆ ಇಂಥ ಸಮಯದಲ್ಲಿ, ಒಂದು ವಾರ ಎಲ್ಲಾದರೂ ಹೋಗಿ ಬನ್ನಿ ಅಂತ ಹೇಳಿದ್ರಂತೆ ಸ್ವಾಮಿ ಅಲ್ಲಿನ ಅರ್ಚಕರು. ದರ್ಶನ್ ನಕ್ಕು ಸುಮ್ಮನಾಗಿದ್ದಂತೆ. ಇದು ನಿಜಾನೇ ಆಗಿದ್ದರೆ ಕೇಳಬೇಕಾಗಿತ್ತು ಇಂಥ ಟೈಮ್ನಲ್ಲಿ ಅಂತ ಅನ್ಸುತ್ತೆ. ತಪ್ಪಿನ ಅರಿವಾಗಿ ಈತನ ಆಪ್ತರು ಹೋಗಿ ಮತ್ತೆ ಅದೇ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಬಂದಿದ್ದಾರಂತೆ. ಇವತ್ತು ಆರೋಪ ಮುಕ್ತರಾಗಿ ದರ್ಶನ್ ಹೊರಗೆ ಬರಲಿ ಅಂತ ಪೂಜೆ ಅಂತಿತ್ತು. ಇನ್ನೊಂದು ಕಡೆ ಜೈಲಿನಲ್ಲಿ ಅತಿ ವಿನಯದ ಮಾಹಿತಿಗಳು ಬರ್ತಾ ಇದ್ದಾವೆ. ಜೈಲಿನಲ್ಲಿ ಅಥವಾ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಪೊಲೀಸ್ ಕಸ್ಟಡಿಯಲ್ಲಿ PSI ಆ್ಯಂಡ್ ಅಬೋವ್ ಯಾವುದೇ ಆಫೀಸರ್ ಎದುರಿಗೆ ಬಂದರೂ ಎದ್ದು ನಿಂತು ಸೆಲ್ಯೂಟ್ ಹೊಡಿತಿದ್ದಂತೆ ದರ್ಶನ್. ಎದ್ದು ನಿಂತು ಸೆಲ್ಯೂಟ್ ಹೊಡೆದು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು. ಮೊದಲ 1 ದಿವಸ ನಾನು ಏನೂ ಮಾಡಿಲ್ಲ, ನಾನು ಕಪಾಳಕ್ಕೊಂದು ಹೊಡೆದು ಊಟ ಮಾಡ್ಕೊಂಡು ಊರಿಗೆ ಹೋಗುವಂಥ ದುಡ್ಡು ಕೊಟ್ಟು ಹೋಗ್ಬಿಟ್ಟೆ, ನಾನು ಜೊತೆಗಿರೋರು ಏನೇನೋ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದ ದರ್ಶನ್ನು ಆ ನಂತರ ಎಲ್ಲ ಬಾಯಿಬಿಟ್ಟು ಕೊನೆಗೆ ಏನು ಮಾಡಿದೆ ಅಂದರೆ ತಪ್ಪು ಮಾಡಿದೆ, ಏನು ಮಾಡಿದೆ ಅಂದರೆ ತಪ್ಪು ಮಾಡಿದೆ, ಇಷ್ಟೇ ಉತ್ತರಕ್ಕೆ ಬಂದು ನಿಂತ್ಕೊಂಡಂತೆ. ಇವತ್ತು ಜೈಲಿಗೆ ಬಂದು ದರ್ಶನ್ ಭೇಟಿಯಾದವರ ಪೈಕಿ ರಕ್ಷಿತಾ ಮತ್ತು ಪ್ರೇಮ್ ಇದ್ದರು. ರಕ್ಷಿತಾ ಮತ್ತು ಪ್ರೇಮ್, ನನಗೆ ರಕ್ಷಿತಾ ಪ್ರೇಮ್ ಬಂದಿದ್ರು ನೋಡೋಕ್ಕೆ, ಭೇಟಿಯಾಗೋದಕ್ಕೆ ಜೈಲಿಗೆ ಅಂದಾಗ ನಾ ಆ ಶಬ್ದ ಫಸ್ಟ್ ಟೈಮ್ ಕೇಳಿದ್ದೆ, ಅದು ಪುಡಾಂಗು ಅಂತ. ಇದೇ ಪ್ರೇಮ್ಗೆ ಅಲ್ವಾ ದರ್ಶನ್ ಪುಡಾಂಗ್ ಅಂದಿದ್ದು ಅಂತ. ಇದೇ ಪ್ರೇಮ್ಗೆ ಅಂದರೆ ನಾನು ಹೇಳಿದೆ, ಚಿತ್ರರಂಗದ ಅಧಪ್ಪತನ ಎಲ್ಲಿಂದ ಎಲ್ಲಿಗಾಗಿದೆ ಅಂತ. ಡಾಕ್ಟರ್ ರಾಜ್ಕುಮಾರು ನಿರ್ಮಾಪಕರಿಗೆ ಅನ್ನದಾತರು ಅಂತಿದ್ರು, ಅನ್ನದಾತರವರು ಅಂತ. ದರ್ಶನ್ನು ತಗಡೆ ಅಂತಿದ್ದು ಯಾರೋ ಉಮಾಪತಿ ಗೌಡ್ರಿಗೆ. ಶೂಟಿಂಗ್ ಶುರುವಾಗೋದಕ್ಕಿಂತ ಮುಂಚೆ ಪ್ರತಿ ದಿವಸ ಸೆಟ್ಟಿಗೆ ಬಂದು ನಿರ್ದೇಶಕರ ಕಾಲಿಗೆ ನಮಸ್ಕಾರ ಮಾಡಿ, ಕೆಲವು ಸಲ ನಿರ್ದೇಶಕರು ಚಿಕ್ಕ ವಯಸ್ಸಿನವ್ರು ಇರ್ತಾರೆ, ನಟರು ಹಿರಿಯರು ಇರ್ತಾರೆ, ಆದರೂ ಕೂಡ ನಿರ್ದೇಶಕರಿಗೆ ನಮಸ್ಕಾರ ಮಾಡಿ, ಕ್ಯಾಮ್ರಾಕ್ಕೊಂದು ನಮಸ್ಕಾರ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಂಥ ಸಂಸ್ಕೃತಿ ಒಂದಿತ್ತು. ಈಗಲೂ ಯಾರು ಮಾಡಬಹುದು. ಅಲ್ಲಿಂದ ನಿರ್ದೇಶಕರನ್ನ ಪುಡಾಂಗು ಅಂತ ಕರೆಯೋ ಲೆವೆಲಿಗೆ ಬಂದುಬಿಡ್ತಲ್ಲಪ್ಪ ಅಂದಿದ್ದೆ ನಾನು. ನನಗಿವೆಲ್ಲ ಶಬ್ದಗಳು ಹೊಸದೆ ಆ್ಯಕ್ಚುಲಿ. ಈ ತಗಡೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ಇಟ್ ಮೀನ್ ಅಂತ. ಜಲಗಾರ, ಪುಡಾಂಗು, ಅನೇಕರಿಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದು ಇದರ ಅರ್ಥ ಏನು ಅಂತ. ಅರ್ಥ ಈಗಾಗಿದೆ, ಇರಲಿ, ಅದನ್ಯಾಕೆ ಹೇಳೋದು. ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರು ಬಂದು ದರ್ಶನ ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಏನಂದ್ರೆ ಕೇಳಿ, ರಕ್ಷಿತಾ ಅವ್ರು ಮಾತಾಡಿದ್ದಾರೆ. ಏನೇನಾಗಿದ್ರು ನೀವು ಮೀಡಿಯಾದವರು ಏನು ತೋರಿಸ್ತಾ ಇದ್ದಾರೆ, I would just like to say that nobody is above the law and may justice prevail. 15-20 ದಿವಸದಿಂದ ಏನೇನಾಗಿದ್ರು ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ದಾರೆ, ಅನ್ಫಾರ್ಚುನೇಟ್ ಅನ್ಸುತ್ತೆ. I would just ಸ್ನೇಹಿತರು, ನನಗೂ ಸ್ನೇಹಿತರು, ಎಲ್ಲರಿಗೂ ಸ್ನೇಹಿತರು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದರೆ ಇದು ಕಾನೂನಲ್ಲಿದೆ, ಇದರಲ್ಲಿದೆ, ಕೋರ್ಟಲ್ಲಿದೆ. ಸೊ ಅದರಿಂದ ನಾವ್ಯಾರು ಏನು ಮಾತಾಡಕ್ಕೆ ಹೋಗಬಾರ್ದು. ರೇಣುಕಾ ಅವರ ಹಕ್ಕಿಗೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ, ನಡೀತಾ ಇದೆ. ಸೊ ಹಾಗೆ ಆಗಲಿ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ.
ಹಾಗೆ ಒಂದು ರೇಣುಕಾಸ್ವಾಮಿ ಕುಟುಂಬಕ್ಕೂ ಹೋಗಿ ಬಂದಿದ್ರೆ ಆಗ್ತಿತ್ತಪ್ಪ. ಇಲ್ಲಿ ಬರ್ತಾ ಇರೋರು ಭಾಳ ಏನಿಲ್ಲ, 200 ಕಿಲೋಮೀಟ್ರ್ ಚಿತ್ರದುರ್ಗ ಇಲ್ಲಿಂದ. ನೆನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ, ಗರ್ಭಿಣಿ ಹೆಂಡತಿ, ವೃದ್ಧ ತಂದೆ ತಾಯಿ, ಅವ್ರ ಮನೇಲೇನು ಕಾರಿಲ್ಲ, ಸಣ್ಣ ಮನೆ, ಹೋಗಿದ್ದೆ ನಾನು. ಅವ್ರಿಗೊಂದು ಸಮಾಧಾನ ಹೇಳಿ ಬರೀ ಅಭಿಮಾನಕ್ಕೆ ಹೋಗಿ ಜೈಲಿಗೆ ಕೂತ್ಕೊಂಡಿದ್ದಾರಲ್ರಿ ಜೊತೆಗಾರರು, ಬರೀ ಅಭಿಮಾನದಿಂದ. ಓ ಅಣ್ಣ ಏನೋ ಹೇಳ್ತಿದ್ದಾನೆ ಅಂತ ಅವನು ಕರ್ಕೊಂಡೋಗಿ ರೇಣುಕಾಸ್ವಾಮಿನ ಈ ಕಂಬಿ ಎಣಿಸ್ತಿದಾರಲ್ಲ ಜೊತೆಗೆ, ಅವ್ರ ಮನೆಗಳವರ ಗೋಳಾಟ ದಿನ ಒಬ್ಬೊಬ್ಬರು ತೋರಿಸ್ತಾ ಇದ್ದೀವಿ ನಾವು, ದಿನ ಒಬ್ಬೊಬ್ಬರು. ನೆನ್ನೆ ತೋರಿಸಿದ್ವಿ, ಒಬ್ಬ ತಾಯಿ 3ನೇ ಕ್ಲಾಸ್ ಒಂದು ಮಗು, UKG ಒಂದು ಮಗು, ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಬೇಡ ಬಿಡು ಇದೊಂದು ವರ್ಷ ಸ್ಕೂಲು ಅಂತ ಅಂದ್ಕೊಂಡಿತ್ತಂತೆ. ಪಾಪ ಬೋವಿಪೀಠದ ಸ್ವಾಮೀಜಿ ಫೀಸ್ ಏನು ಕಟ್ಟೋದು ಬೇಡಮ್ಮ, ಕಳಿಸಿ ನಾವು ಓದಿಸ್ತೀವಿ ಅಂತ ಹೇಳಿದ್ದಾರೆ. ಪುಣ್ಯಾತ್ಮರು. ಇನ್ನೊಂದು ಕಡೆ ಮಂಡ್ಯದಲ್ಲಿ ನಂದೀಶ ಕೂಲಿ ಮಾಡ್ಕೊಂಡಿರೋ ಕುಟುಂಬ ಜೈಲಿಗೆ ಹೋಗಿ ಕುಂತಿದ್ದಾನೀಗ. ಇವತ್ತು ನೋಡಿ A6 ಜಗದೀಶ, ಊಟಕ್ಕೂ ಕಷ್ಟ ಆಗಿದೆ ನಮಗೆ ಅಂತ ಹೇಳ್ತಿದ್ದಾರೆ ಇವರು. ಊಟಕ್ಕೂ ಕಷ್ಟ ಆಗಿದೆ ನಮಗೆ ಅಂತ ನೆನ್ನೆನೇ ಹೇಳಿದ್ದೆ, ಇವತ್ತು ಹೇಳ್ತೀನಿ. ಡಿ ಬಾಸ್ ಅಭಿಮಾನಿಗಳು ಅದೇನೋ ಕೈದಿ ನಂಬರ್ ಹಾಕ್ಸ್ಕೊತಾ ಇದ್ದಾರೆ. ಕೋಳದ ಚಿತ್ರ, ಕೈದಿ ನಂಬರ್ 6061 ಕೈದಿ ನಂಬರ್ ಅಂತೇನೋ. ಇಷ್ಟು ದುಡ್ಡನ್ನು ಅವ್ರಿಗೆ ಕೊಟ್ಟರು, ಈ ರೇಡಿಯಂ ಸ್ಟಿಕ್ಕರ್ ದುಡ್ಡನ್ನು ಅವ್ರು ಕೊಟ್ಟರು, ಒಂದು ಹೊತ್ತಿನ ಊಟ ಆಗತ್ತೆ ರೀ ಅವ್ರಿಗೆ. ಈ ರೀಲ್ಸ್ ಮಾಡೋದು, ಟ್ರೋಲ್ ಮಾಡೋದಕ್ಕೆ ಬಳಸುವ ಸಮಯವನ್ನು ಕುಟುಂಬಕ್ಕೆ ಭೇಟಿ ಕೊಡಿ. ಬಾಯ್ತು ನೀವು ಯು ಹೇಟ್ ರೇಣುಕಾಸ್ವಾಮಿ, ಓಕೆ, ಆತನ ಕುಟುಂಬ ಏನಾರು ಆಗಲಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್ ಸೆಟ್. ಜೊತೆಗೆ ಹೋದವರು ಡಿ ಬಾಸ್ ಅಭಿಮಾನಿಗಳು. ಊಟಕ್ಕೂ ಕಷ್ಟ ಆಗಿದೆ, ವಕೀಲರು ಇಡಬೇಕಲ್ಲ ಜಾಮೀನು ಕೊಡಿಸೋದಕ್ಕೆ ಅಂದರೆ, ಅಯ್ಯೋ ರಾಮ, ನಮ್ಮ ಜೈಲಿಗೆ ಹೋಗಿ ಮಾತಾಡ್ಸೋಕ್ಕೂ ಆಗ್ತಿಲ್ಲ ರೀ ಅವ್ರನ್ನ, ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಅಂತಾರೆ ಅವರು. ಕೇಳಿಸ್ಕೊಳ್ಳಿ ಒಂದು ಸಲ. ನನ್ನ ಮಗ ಅವತ್ತು ದುಡ್ಕೊಂಬಂದು ಅವತ್ತು ಕೊಡ್ತಿದ್ದ. ನಾವು ಚೆನ್ನಾಗಿ ಜೀವನ ಮಾಡ್ಕೊಂಡು ನಮ್ಮ ಗಂಜಿ ನಾವು ಕುಡ್ಕೊಂಡು ಸಂಘಗಳಿಗೆ ಕಟ್ಕೊಂಡು ಯಾವುದು ತೊಂದ್ರಿಲ್ದಂಗೆ ಗಂಡ ಹೆಂಡ್ತಿ ಇಬ್ಬರು ದುಡಿಯೋರು, ತಂದೆ ತಾಯಿ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಚೆನ್ನಾಗಿದ್ವಿ. ಇದು ಯಾರೋ ಇದು ಹಿಂಗೆ ಹೋಗ್ತಿದ್ದ ದರ್ಶನದಕ್ಕೆ ಅಂಥದ್ದು ಪೋಸ್ಟ್ ಹಚ್ಚೋಕ್ಕೆ, ಪಿಕ್ಚರ್ ಬಂದಾಗ ಹೋಗ್ತಿದ್ದ, ಅದು ಹಂಗೆ ಹೋಗ್ತಿದ್ದ. ಈಗ ಯಾರೋ ಹಿಂಗೆ ಆಟಕ್ಕೆ ಹೋದಾಗ ಹಿಂಗೆ ಯಾರೋ ಕರೆದಾರಂತ ಹೋಗಿದ್ದಾನೆ, ಗೊತ್ತೇ ಆಗಿಲ್ಲ ನಮಗೆ. ಯಾವುದೇ ಹೆಸರು ಬಂದಾಗ ನಮಗೆ ಗೊತ್ತಾಗಿದ್ದು. ನಮ್ಮ ಹುಡುಗ ಅಂತಾನಲ್ಲ, ನಮ್ಮ ಹುಡುಗ ಏನೋ ಹೋಗ್ತಾನೆ ಪಿಕ್ಚರ್ ನೋಡ್ತಾನೆ, ದರ್ಶನ ಫೋಟೋ ಹಚ್ಚಿ ಬರ್ತಾನಂತ, ಇಷ್ಟೇ ನಮಗೆ ಗೊತ್ತಿದ್ದದ್ದು. ಜೀವನ ತುಂಬ ಕಷ್ಟ ಆಗಿದೆ ಸರ್ ನಮ್ಮದು. ಮಗನ ಅದು ನಾವು ಜೈಲು ಅನ್ನೋದು ಪೊಲೀಸರು ನೋಡಿದ್ರು ನಮಗೆ ನಡುಗೆ ಬರ್ಸೋದು ನಾವೆಂದು ಕಾಣ್ವಿ. ನಮ್ಮನೆ ನಾವು ಚಟ್ನಿ ಮುದ್ದೆ, ನಾವು ಗಂಜಿ ಕುಡ್ಕೊಂಡು ನಿರುಮ್ಳಾಗೆದ್ದಿದ್ರು ನಾವು. ಇಂಥವು ನಾವೆಂದೂ ಕಂಡಿಲ್ಲ. ನನ್ನ ಮಗನ್ನ ಜಲ್ದಿ ಬಿಡಿಸಿ ಮನೆಗೆ ಕಳಿಸಿದ್ರೆ ನಾನು ಚೆನ್ನಾಗಿಲ್ದಾಳು. ನಮ್ಮ ಅಪ್ಪಗೆ ಶುಗರು BP ಜಾಸ್ತಿ ಆಗೈತೆ. ನನ್ನ ಸೊಸೆ ಮೇಲೆ ಪಾಪ ಅದು 3,000 4,000 ಕೊಟ್ಟು ಹೆಂಗೆ ಜೀವನ ಮಾಡ್ಬೇಕು ಸರ್ ನಾವು. ಮಕ್ಕಳು ಓದೋ ಮಕ್ಳಿಗೆ ಫೀಸ್ ಕಟ್ಟಿಲ್ಲ ನಾವು. ಅವು ಸಣ್ಣ ವಟ ಮಾಡ್ತಾವೆ, ಏನು ಹೇಳ್ಬೇಕು ನಾನು. ದುಡ್ಡಿಲ್ಲ ಸರ್, ಬೇಲಿಗಂತೂ ಸತ್ತು. ಅಲ್ಲಿ ಹೋಗಿ ನೋಡೋಕ್ಕೂ ನಮಗೆ ದುಡ್ಡಿಲ್ಲ. ಏನೋ ಕಬೀರ್ದೊಂದು ದೋಹ ಬರುತ್ತೆ, ನನಗೆ ತಕ್ಷಣ ಹೊಳಿತಾ ಇಲ್ಲ ತಲೆಗೆ. ಅವ್ರು ಹೇಳ್ತಾರೆ, ಭಗವಂತ ದೊಡ್ಡವರ ಸಹವಾಸದಿಂದ ನನ್ನನ್ನು ದೂರ ಇಡು, ನಾಯಿ ಕಚ್ಚಿದ್ರೂ ಕಷ್ಟ ನೆಕ್ಕಿದ್ರೂ ಕಷ್ಟ ಅಂತ. ಕಚ್ಚಿದ್ರೂ ಕಷ್ಟ ನೆಕ್ಕಿದ್ರೂ ಕಷ್ಟ, ಸಹವಾಸದಿಂದ ದೂರ ಇಟ್ಬಿಡಪ್ಪ, ಅವ್ರ ಜೊತೆಗೆ ನನಗೆ ಶತ್ರುತ್ವನೂ ಬೇಡ ಮಿತ್ರತ್ವನೂ ಬೇಡ ಅಂತ ಕಬೀರ್ ದಾಸರು ಹೇಳ್ತಾರೆ. ಹಾಗಾಗಿದೆ ಅವ್ರ ಕತೆ. ದರ್ಶನ್ ಅಂತ ಹೋಗಿ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.